ಯುದ್ಧದಲ್ಲಿ ಅಮೆರಿಕಾಗೆ ಅತಿ ದೊಡ್ಡ ಹಾನಿಯಾಗಿದೆ. ಅಮೆರಿಕಾದ ಅವಾಕ್ಸ್ ವಿಮಾನ ಧ್ವಂಸಗೈದಂಥ ಇರಾನ್ ಯುದ್ಧ ರಂಗದಲ್ಲಿ ಅಮೆರಿಕಾಗೆ ಈಗ ಅತಿ ದೊಡ್ಡ ಹಾನಿ. ಅಮೆರಿಕಾದ ಅವಾಕ್ಸ್ ವಿಮಾನ ಧ್ವಂಸಗೈದಂಥ ಇರಾನ್ ಅಮೆರಿಕ ಪಡೆಗಳಿಗೆ ಕಣ್ಣು ಕಿವಿಯಂತಿದ್ದಂಥ ನಿಗಾ ವಹಿಸುತ್ತಿದ್ದಂಥ ವಿಮಾನ ಈಗ ಧ್ವಂಸವಾಗಿದೆ. ಅವಾಕ್ಸ್ 3E ಸೆಂಟ್ರಿ ವಿಮಾನವಿದು. ಸೌದಿ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ನಲ್ಲಿ ಘಟನೆಯಾಗಿದೆ. ಯುದ್ಧ ರಂಗದಲ್ಲಿ ಅಮೆರಿಕಾಗೆ ಭಾರಿ ಹಿನ್ನಡೆಯಾಗಿದೆ. ಅಮೆರಿಕಾದ ಸಾಮರ್ಥ್ಯದ ಮೇಲೆ ಗಂಭೀರ ಪರಿಣಾಮ. ಗಲ್ಫ್ ನಿಗಾ ವಹಿಸೋದು ಇನ್ನು ಮುಂದೆ ಕಷ್ಟವಾಗಬಹುದು. ಅಮೆರಿಕಾಗೆ ಪರಿಸ್ಥಿತಿಯನ್ನ ಅಂದಾಜಿಸುವಲ್ಲಿ ಅಮೆರಿಕಾಗೆ ಕಷ್ಟವಾಗಬಹುದು. ಯುದ್ಧರಂಗದಲ್ಲಿ ಅಮೆರಿಕಾಗೆ ಅತಿ ದೊಡ್ಡ ಹಾನಿಯಾಗಿದೆ. ಅಮೆರಿಕಾದ ಕಣ್ಣಿನಂತಿದ್ದಂತಹ ವಿಮಾನ ಈಗ ಧ್ವಂಸವಾಗಿದೆ. ಅವಾಕ್ಸ್ ವಿಮಾನವನ್ನ ಇರಾನ್ ಧ್ವಂಸಗೈದಿದೆ. ಕಣ್ಣು ಕಿವಿಯಂತಿದ್ದಂತಹ ನಿಗಾ ಇಡ್ತಿದ್ದಂಥ ಅವಾಕ್ಸ್ ವಿಮಾನ ಧ್ವಂಸ. E3 ಸೆಂಟ್ರಿ ವಿಮಾನ ಉಡೀಸ್ ಮಾಡಿದೆ ಇರಾನ್. ಸೌದಿಯ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ನಲ್ಲಿ ಧ್ವಂಸವಾಗಿರುವಂಥದ್ದು ಅಂಥೆಂಥ ವಿಮಾನವಲ್ಲ. ಇದು ಏನೇನು ಕೆಲಸ ಮಾಡ್ತಿತ್ತು ನೋಡಿ. ಶತ್ರು ದೇಶಗಳ ಡ್ರೋನ್ ಇರ್ಬೋದು, ಮಿಸೈಲ್ ಇರ್ಬೋದು, ಎಲ್ಲದ್ರ ಮೇಲೆ ಇದು ಕಣ್ಣಿಡ್ತಾ ಇತ್ತು ಈ ಯುದ್ಧ ವಿಮಾನ. ಇನ್ನು ಯುದ್ಧ ಟ್ಯಾಂಕರ್ ಮತ್ತು ಯುದ್ಧ ವಿಮಾನಗಳ ಮೇಲೆ ಕಣ್ಣಿಡ್ತಾ ಇತ್ತು. 250 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೇ ನಡೆದ್ರೂ ಕೂಡ ಈ ಯುದ್ಧ ವಿಮಾನ ಕಣ್ಹಿಡಿತಾ ಇತ್ತು. ಬೋಯಿಂಗ್ 707 ಮಾಡೆಲ್ ನಲ್ಲಿ ಮಾರ್ಪಾಡು ಮಾಡಲಾಗಿತ್ತು. ಆಗಸದಲ್ಲೇ ಕಮಾಂಡ್ ಸೆಂಟರ್ ರೀತಿಯ ಇದು ವರ್ಕ್ ಆಗ್ತಾ ಇತ್ತು. ಹಾಗೆ ರಚನೆ ಮಾಡಲಾಗಿತ್ತು. ಶತ್ರು ದೇಶಗಳ ಯಾವುದೇ ಡ್ರೋನ್, ಮಿಸೈಲ್, ಯಾವುದೇ ಕ್ಷಿಪಣಿಗಳಿದ್ರೂ ಕೂಡ ಇದು ಕಂಡು ಹಿಡಿತಾ ಇತ್ತು. ಚಲನವಲನಗಳನ್ನ ಪತ್ತೆ ಹಚ್ತಾ ಇತ್ತು. ಬೇರೆ ದೇಶದ ಶತ್ರು ರಾಷ್ಟ್ರಗಳ ಯುದ್ಧ ವಿಮಾನ ಬಂದ್ರೆ ಅದರ ಚಲನವಲನ ಹೇಗಿದೆ ಇದು ಪತ್ತೆ ಮಾಡ್ತಾ ಇತ್ತು. ಅಮೆರಿಕಾಗೆ ಒಟ್ಟಾರೆ ಶತ್ರು ದೇಶಗಳ ಮೇಲೆ ನಿಗಾ ಇಟ್ಟು ಕಣ್ಣು ಕಿವಿಯಂತೆ ಕೆಲಸ ಮಾಡ್ತಿದ್ದಂಥ ವಿಮಾನ ಈಗ ಧ್ವಂಸವಾಗಿದೆ. ಅವಾಕ್ಸ್ ವಿಮಾನ, ಅವಾಕ್ಸ್ E3 ಸೆಂಟ್ರಿ ವಿಮಾನವನ್ನ ಇರಾನ್ ಉಡೀಸ್ ಮಾಡಿದೆ. ಬಹುದೊಡ್ಡ ಹೊಡೆತ ಇದು ಅಮೆರಿಕಾಗೆ, ದೊಡ್ಡ ಹಾನಿ ಕೂಡ. ಇರಾನ್ ಯಾವುದೇ ಕಾರಣಕ್ಕೂ ಯುದ್ಧವನ್ನ ನಿಲ್ಲಿಸಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಮತ್ತೆ ಅಮೆರಿಕ ಮೇಲೆ ದಾಳಿ ಮಾಡಿದೆ. ಅಮೆರಿಕಾದ ಕಣ್ಣು ಕಿವಿಯಂತೆ ಕೆಲಸ ಮಾಡ್ತಿದ್ದ ಅವಾಕ್ಸ್ 3 ಸೆಂಟ್ರಿ ವಿಮಾನವನ್ನ ಇರಾನ್ ಉಡೀಸ್ ಮಾಡಿದೆ. ಈ ಮೂಲಕ ನಾವು ಯಾವುದೇ ಕಾರಣಕ್ಕೂ ಯುದ್ಧದಿಂದ ಹಿಂದೆ ಸರಿಯಲ್ಲ ಅನ್ನೋ ರೀತಿಯಲ್ಲಿ ಇರಾನ್ ವರ್ತಿಸ್ತಾ ಇರೋದು. ಇನ್ನು ಅಮೆರಿಕಾದ ಸಾಮರ್ಥ್ಯದ ಮೇಲೆ ಇದೀಗ ಗಂಭೀರ ಪರಿಣಾಮವನ್ನ ಇದು ಉಂಟು ಮಾಡಿದೆ. ಗಲ್ಫ್ ಮೇಲೆ ನಿಗಾ ಇಟ್ಟಿದ್ದಂಥ ವಿಮಾನ ಧ್ವಂಸವಾಗಿದೆ. ಇನ್ನು ಮುಂದೆ ಗಲ್ಫ್ ರಾಷ್ಟ್ರಗಳ ಮೇಲೆ ನಿಗಾ ವಹಿಸೋದು ಅಮೆರಿಕಾಗೆ ಕಷ್ಟವಾಗಬಹುದು. ಪರಿಸ್ಥಿತಿಯನ್ನ ಅಂದಾಜಿಸೋದ್ರಲ್ಲಿ ಅಮೆರಿಕಾಗೆ ಕಷ್ಟವಾಗಬಹುದು ಅನ್ನಲಾಗ್ತಾ ಇದೆ. ಒಟ್ಟಾರೆ 250 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೇ ನಡೆದ್ರೂ ಕೂಡ ಈ ವಿಮಾನ ಪತ್ತೆ ಹಚ್ತಾ ಇತ್ತು. ಈ ಶತ್ರು ದೇಶಗಳಿಂದ ಬರುವಂತಹ ಡ್ರೋನ್ಗಳು, ಮಿಸೈಲ್ಗಳು ಎಲ್ಲದರ ಮೇಲೆ ಈ ವಿಮಾನ ಕಣ್ಣಿಡ್ತಾ ಇತ್ತು, ನಿಗಾ ವಹಿಸ್ತಾ ಇತ್ತು. ಯುದ್ಧ ವಿಮಾನ, ಟ್ಯಾಂಕರ್ ವಿಮಾನಗಳನ್ನ, ಚಲನವಲನಗಳನ್ನ ಪತ್ತೆ ಹಚ್ತಾ ಇತ್ತು. ಬೋಯಿಂಗ್ 707 ಮಾಡೆಲ್ ನಲ್ಲಿ ಮಾರ್ಪಾಡು ಮಾಡಲಾಗಿತ್ತು ಈ ವಿಮಾನವನ್ನ. ಆಗಸದಲ್ಲೇ ಕಮಾಂಡ್ ಸೆಂಟರ್ ರೀತಿ ಕೆಲಸ ಮಾಡ್ತಿದ್ದಂತಹ ಅಮೆರಿಕಾದ ಅವಾಕ್ಸ್ 3E ಸೆಂಟ್ರಿ ವಿಮಾನವನ್ನ ಈಗ ಇರಾನ್ ಉಡೀಸ್ ಮಾಡಿದೆ.